ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷ ಕಾರ್ಯಕ್ರಮ ಬಿಸ್ನೆಸ್ ಗುರು. ಟ್ರಿಕ್ಸ್ ಬಿಸ್ನೆಸ್ ಗುರು. ಅದರ ಮೆಂಟರ್ ಜಿಕೆ ಪ್ರಮೋದ್. ಬನ್ನಿ, ಹಾಗಾದರೆ ನೀವು ವ್ಯಾಪಾರದಲ್ಲಿ ಲಾಸ್ ಆಗಿದ್ದೀರಾ ಅಥವಾ ನಿಮ್ಮ ವ್ಯಾಪಾರವನ್ನು ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಬೇಕೇ? ಹಾಗಾದರೆ ಈ ಜಿಕೆ ಪ್ರಮೋದ್ ಗುರು ಟ್ರಿಕ್ಸ್ ಅವರಿಂದ ವಿದ್ಯೆ ಕಲಿಯಿರಿ, ವ್ಯಾಪಾರವನ್ನು ಹೆಚ್ಚು ಮಾಡಿರಿ, ಆನಂದದಿಂದ ಇರಿ ಮತ್ತು ನಿಮ್ಮ ಆತ್ಮೀಯ ಸ್ನೇಹಿತರಿಗೂ ಇದನ್ನು ಹೇಳಿಕೊಡಿ. ಬನ್ನಿ, ಹಾಗಾದರೆ ವಿಶೇಷ ಕಾರ್ಯಕ್ರಮವನ್ನು ಕೇಳೋಣ. ಬನ್ನಿ. ಸಣ್ಣ ಬಿಸ್ನೆಸ್ ಅನ್ನ, ಸಣ್ಣ ಉದ್ಯಮಗಳನ್ನ ಕಟ್ಟಬೇಕು ಅಂತೇಳಿ ತುಂಬಾ ಜನ ಕನಸನ್ನ ಕಾಣ್ತಾರೆ. ಆದ್ರೆ ಅವರೆಲ್ಲರಿಗೂ ಇರುವಂತಹ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಈ ಸಣ್ಣ ಉದ್ಯಮಗಳನ್ನ ಶುರು ಮಾಡೋದು ಹೇಗೆ, ಅದಕ್ಕೆ ಬಂಡವಾಳ ಹೊಂದಿಸೋದು ಹೇಗೆ, ನಮಗೆ ಸರಿಯಾದ ಮಾರ್ಗದರ್ಶನ ಎಲ್ಲಿ ಸಿಗುತ್ತೆ, ನಾವು ಎಡವಿದ್ರೆ ನಮ್ಮನ್ನ ಎದ್ದು ನಿಲ್ಲುವಂತೆ ಮಾಡೋರು ಯಾರು ಅನ್ನೋ ಪ್ರಶ್ನೆಗಳು ಅವರ ಮನದಲ್ಲೇ ಕಾಡ್ತಾ ಇರ್ತವೆ. ಅದಕ್ಕೆ ಉತ್ತರ ರೂಪದಲ್ಲಿ ಈ ಬಿಸ್ನೆಸ್ ಗುರು ಪುಸ್ತಕ ಬಂದಿದೆ. ನೋಡಿ, ಇದರ ಟೈಟಲ್ ಬಿಸ್ನೆಸ್ ಗುರು ನಿಮ್ಮ ಆಪ್ತ ಮಾರ್ಗದರ್ಶಕ ಅಂತ ಹೇಳಿ ಇದೆ. ಇವತ್ತಿನ ಯುಗದಲ್ಲಿ ಬಿಸ್ನೆಸ್ ಕಟ್ಟೋದು ಅಗತ್ಯ ಅಷ್ಟೇ ಅಲ್ಲ, ಅನಿವಾರ್ಯ ಕೂಡ ಹೌದು. ಯಾಕೆ ಅಂತ ಹೇಳಿದ್ರೆ, ಎಷ್ಟೊಂದು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಲೇ ಆಫ್ಸ್ ಆಗ್ತಿದೆ. ಅಂತ ಸಂದರ್ಭದಲ್ಲಿ ನಿಮ್ಮನ್ನ ಕೈ ಹಿಡಿದು ಉದ್ಯಮವನ್ನ ಕಟ್ಟೋದು ಹೇಗೆ ಅಂತ ತಿಳಿಸ್ಕೊಡ್ಲಿಕ್ಕೆ ಈ ಪುಸ್ತಕ ನಿಮಗೆ ಸಹಕಾರಿಯಾಗುತ್ತೆ. ಇದನ್ನ ಜಿಕೆ ಪ್ರಮೋದ್ ಅವರು ಬರೆದಿದ್ದಾರೆ. ಜಿಕೆ ಪ್ರಮೋದ್ ಅವರು ಸರಣಿ ಉದ್ಯಮಿ. ಸಾಕಷ್ಟು ಸಣ್ಣ ಉದ್ದಿಮೆಗಳನ್ನ ಅವರು ಕಟ್ಟಿ ಯಶಸ್ವಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಸಾಕಷ್ಟು ಜನರಿಗೆ ಈ ಉದ್ಯಮಗಳನ್ನ ಕಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಮಾರ್ಗದರ್ಶನವನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಸಾಧನೆಯನ್ನ ಮಾಡಿರುವಂತ ಜಿಕೆ ಪ್ರಮೋದ್ ಅವರು ಈ ಪುಸ್ತಕವನ್ನ ಬರೆದಿರೋದು ನನಗೆ ಬಹಳ ಖುಷಿಯ ವಿಚಾರ. ಮತ್ತೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಇದು ಥಿಯರಿಟಿಕಲ್ ಪುಸ್ತಕ ಅಲ್ಲ, ಇದು ಪ್ರಾಕ್ಟಿಕಲ್ ಆಗಿ ಒಂದು ಉದ್ಯಮವನ್ನು ಶುರು ಮಾಡಲಿಕ್ಕೆ ಹಂತ ಹಂತವಾಗಿ ನಾವು ಹೇಗೆ ಅದನ್ನ ಕಟ್ಟಬಹುದು, ಬೆಳೆಸಬಹುದು ಅನ್ನೋದಕ್ಕೆ ಒಂದು ಏಣಿಯ ರೂಪದಲ್ಲಿ, ಒಂದು ಬ್ಲೂ ಪ್ರಿಂಟ್ ರೂಪದಲ್ಲಿ ಈ ಪುಸ್ತಕ ಇದೆ. ಮತ್ತೆ ಯಾವುದೋ ಒಂದು ಸಣ್ಣ ಉದ್ಯಮ ಒಂದು 3-4 ಲಕ್ಷ ಟ್ರಾನ್ಸಾಕ್ಷನ್ ಮಾಡ್ತಿರುತ್ತೆ. ಆ ಉದ್ಯಮವನ್ನ ಒಂದು 20 ಲಕ್ಷ 25 ಲಕ್ಷದವರೆಗೆ ಟ್ರಾನ್ಸಾಕ್ಷನ್ ಮಾಡೋ ರೀತಿಯಲ್ಲಿ ಹೇಗೆ ನೀವು ಕಟ್ಟಬೇಕು ಅನ್ನೋ ಬಗ್ಗೆ ಇದರಲ್ಲಿ ವಿವರಣೆ ಇದೆ. ಕೇಸ್ ಸ್ಟಡೀಸ್ ಇದೆ, ಎಕ್ಸಾಂಪಲ್ಸ್ ಇದೆ. ಹೇಗೆ ಬೇರೆಯವರು ಅದನ್ನ ಕಟ್ಟಿದ್ರು, ಅದನ್ನ ಮಾರ್ಕೆಟಿಂಗ್ ಹೇಗೆ ಮಾಡಿದ್ರು, ಬ್ರ್ಯಾಂಡಿಂಗ್ ಹೇಗೆ ಮಾಡಿದ್ರು, ಸಿಸ್ಟಮ್ಸ್ ಅಂಡ್ ಪ್ರಾಸೆಸಸ್ ಅನ್ನ ಹೇಗೆ ತಂದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾರ್ಗದರ್ಶನ ಈ ಪುಸ್ತಕದಲ್ಲಿ ನಿಮಗೆ ಸಿಗುತ್ತೆ. ಪ್ರಾಯೋಗಿಕ ಮಾರ್ಗದರ್ಶನ. ಈ ಪುಸ್ತಕವನ್ನು ಓಪನ್ ಮಾಡಿ ಅಲ್ಲಿ ಕೊಟ್ಟಿರುವಂತಹ ಸೂಚನೆಗಳನ್ನ ಪಾಲಿಸ್ತಾ ಅದನ್ನ ನೀವು ಮಾಡ್ತಾ ಹೋದ್ರೆ ನಿಮಗೆ ನಿಮ್ಮ ಒಂದು ಬಿಸ್ನೆಸ್ ಪ್ಲಾನ್ ಈ ಪುಸ್ತಕದ ಮೂಲಕ ರೆಡಿ ಆಗುವಂತ ರೀತಿಯಲ್ಲಿ ಇದನ್ನ ವಿನ್ಯಾಸ ಮಾಡಿದ್ದಾರೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಈ ಪುಸ್ತಕಕ್ಕೆ ಮುನ್ನುಡಿಯನ್ನ ಬರೆದಿದ್ದಾರೆ. ಇಷ್ಟೆಲ್ಲ ಒಳ್ಳೆಯ ಅಂಶಗಳಿರುವ ಈ ಪುಸ್ತಕವನ್ನ ನೀವು ಕೊಂಡು ಓದಿ. ಖಂಡಿತವಾಗಿಯೂ ನಿಮಗೆ ಬಿಸ್ನೆಸ್ ಕಟ್ಟಬೇಕು ಅನ್ನೋ ಆಸೆ ಆಕಾಂಕ್ಷೆ ಇದ್ರೆ, ಸಣ್ಣ ಉದ್ಯಮವನ್ನು ನಾನು ಕಟ್ಟಬೇಕು ಅಂತ ಹೇಳಿದ್ರೆ, ಖಂಡಿತವಾಗಿಯೂ ಇದು ನಿಮಗೆ ಕೈ ಹಿಡಿದು ನಡೆಸುವಲ್ಲಿ ಸಹಕಾರಿಯಾಗುತ್ತೆ. ಸಾಮಾನ್ಯ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಉದ್ಯಮ ಅಥವಾ ಬಿಸ್ನೆಸ್ ಗೆ ಸಂಬಂಧಪಟ್ಟಿದ್ದೇನೇ ಇದ್ರೂ ಇಂಗ್ಲಿಷ್ ನಲ್ಲೇ ಹೆಚ್ಚಿರುತ್ತೆ. ಅದು ಒಂದು ಕೊರತೆ ಆಗುತ್ತೆ. ಪ್ರಾದೇಶಿಕ ಭಾಷೆನಲ್ಲಿ ಇಲ್ಲದೆ ಹೋದ್ರೆ ಎಷ್ಟೊಂದು ಜನ ಈಗ ನಗರ ಪ್ರದೇಶದಲ್ಲಿ ಇಲ್ಲದೆ ಹೋದವರು, ಇಂಗ್ಲಿಷ್ ಬಾರದೇ ಇರೋರು, ಆದ್ರೆ ಉದ್ಯಮವನ್ನ ಚೆನ್ನಾಗಿ ಕಟ್ಟುವಂತ ಸಾಮರ್ಥ್ಯ ಇರೋರ್ಗೂ ಸಹ ಇದರದ್ದು ಮಾರ್ಗದರ್ಶನದ್ದು ಅನುಕೂಲ ಉಂಟಾಗಬೇಕು ಅಂತ ಹೇಳಿ ಅದೇ ಪುಸ್ತಕವನ್ನ ಈಗ ಬಿಸ್ನೆಸ್ ಗುರು ನಿಮ್ಮ ಆಪ್ತ ಮಾರ್ಗದರ್ಶಕ ಅನ್ನೋ ಹೆಸರಿನಲ್ಲಿ ಈಗ ಬಿಡುಗಡೆ ಮಾಡಿದ್ದಾರೆ. ಇದನ್ನ ಈಗ ತಾನೇ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥರು ತಮ್ಮ ಅಮೃತಹಸ್ತದಿಂದ ಬಿಡುಗಡೆಗೊಳಿಸಿದ್ದಾರೆ. ಈ ಪುಸ್ತಕದಲ್ಲಿ ಈಗ ಸಾಮಾನ್ಯ ಏನಾಗುತ್ತೆ, ನಮ್ಮಲ್ಲಿ ಉಪದೇಶ ಕೊಡೋರ್ಗೇನು ಕಡಿಮೆ ಇಲ್ಲ. ಎಲ್ಲರೂ ಸಲಹೆ ಕೊಡೋರು, ಉಪದೇಶ ಕೊಡೋರು ಇದ್ದೇ ಇದ್ದಾರೆ. ಹಾಗೆ ಕೊಡ್ತಕ್ಕಂಥ ಮಾರ್ಗದರ್ಶನ ಅಥವಾ ಉಪದೇಶ ಏನಿರುತ್ತೆ ಅದು ಪ್ರಾಕ್ಟಿಕಲ್ಲ, ಮಾಡಬಹುದಾದಂಥದ್ದ ಅಥವಾ ಕ್ಲಾಸ್ ರೂಮ್ಗಷ್ಟೇ ಸೀಮಿತವಾಗಿರುವಂಥದ್ದ ಅಂತ ನಾವು ನೋಡ್ಬೇಕಾಗ್ತದೆ. ಈ ಪುಸ್ತಕದಲ್ಲಿರೋ ವಿಷಯಗಳು ನನಗೂ ಗೊತ್ತಿದೆ. ಏನಂತ ಹೇಳಿದ್ರೆ, ನಿಜ ಜೀವನದ ಘಟನೆಗಳು, ಅಂದ್ರೆ ಈಗಾಗಲೇ ನಡೆದಿರ್ತಕ್ಕಂಥ ಇಂಗ್ಲಿಷ್ನಲ್ಲಿ ಕೇಸ್ ಸ್ಟಡೀಸ್ ಅಂತ ಕರೀತಾರೆ, ಆ ಥರ ಕೇಸ್ ಸ್ಟಡೀಸ್ನೇ ತೆಗೆದುಕೊಂಡು ಅದನ್ನ ಅವರು ಯಾವ ರೀತಿ ಅವರಿಗೆ ಸಮಸ್ಯೆಗಳಿತ್ತು, ಅದನ್ನ ಹೇಗೆ ಪರಿಹಾರ ಮಾಡಿದ್ವಿ ಅನ್ನೋದನ್ನ ಇದರಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಲಾಗಿದೆ. ಒಂದನೇದು. ಎರಡನೇದು, ಸಾಮಾನ್ಯ ಏನಾಗುತ್ತೆ ಅಂದ್ರೆ, ಈ ಪುಸ್ತಕವನ್ನು ಓದ್ತಿರುವಾಗ, ಆ ಕೇಸ್ ಸ್ಟಡಿಯನ್ನು ನೋಡ್ತಿರುವಾಗ
ಆ ಯಾರು ವಿದ್ಯಾರ್ಥಿ ಇರ್ತಾರೆ ಅಥವಾ ಯಾರು ಉದ್ಯಮಿ ಇರ್ತಾರೆ ಅವ್ರಿಗೆ ಹೌದಲ್ಲ, ನಾನು ಇದೇ ರೀತಿ ಸಮಸ್ಯೆಯನ್ನ ಎದುರಿಸಿದ್ದೆ, ಈ ವ್ಯಕ್ತಿ ಈ ಸಮಸ್ಯೆಯಿಂದ ಹೇಗೆ ಹೊರಬಂದ್ರು ಅಂತ ಅವರಿಗೆ ತಿಳಿದರೆ ತಾವು ಅದರಲ್ಲಿ ತಮಗೆ ಬೇಕಾದ ರೀತಿ ಸಣ್ಣ ಪುಟ್ಟ ಒಂದು ತಿದ್ದುಪಡಿ ಮಾರ್ಪಾಡುಗಳನ್ನ ಮಾಡಿಕೊಂಡು ತಮ್ಮ ಉದ್ಯಮದಲ್ಲಿ ತಾವು ಎದುರಿಸ್ತಿರ್ತಕ್ಕಂಥ ಸಮಸ್ಯೆಗಳನ್ನ ಮೆಟ್ಟಿ ನಿಂತು ಯಶಸ್ಸಿನ ಕಡೆಗೆ ಸಾಗೋದಕ್ಕೆ ಅನುಕೂಲ ಆಗುತ್ತೆ. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಪುಸ್ತಕದ ಬದನೆಕಾಯಿ ಅಂತ. ಪುಸ್ತಕದ ಬದನೆಕಾಯಿ ಅಲ್ಲ ಇದು. ನಮ್ಮ ಕೇಕ್ವಾಲ ಫೌಂಡರ್ ಅವರು, ನಮ್ಮ ಕರ್ನಾಟಕ ಬೇಕರಿ ಸ್ವೀಟ್ ಅಸೋಸಿಯೇಷನ್ ಟ್ರೆಜರರ್ ಅವರು, ಆಮೇಲೆ ನಮ್ಮ ತಾಜಾ ಮಿಠಾಯಿದು ಫೌಂಡರ್ ಆದರ್ಶ್ ಅಂತ, ನಮ್ಮೂರ ಉಪಹಾರದ್ದು ಫೌಂಡರ್ ಅವರು ಗಣೇಶ್ ಅಂತ, ಇವರು ಮಧು ನಮ್ಮ ಕರ್ನಾಟಕ ಬೇಕರಿ ಸ್ವೀಟ್ ಅಸೋಸಿಯೇಷನ್ ಸೆಕ್ರೆಟರಿ, ಅವರು ನಮ್ಮ ಶ್ರೀನಿವಾಸ್ ಕರ್ನಾಟಕ ಬೇಕರಿ ಜಯಲಕ್ಷ್ಮಿ ಬೇಕರಿ ವೈಸ್ ಪ್ರೆಸಿಡೆಂಟ್, ನಮ್ಮ ಮಾಲೂರ್ ಕೇಶವಂಗಾರು, ಜಿ.ಕೆ. ಪ್ರಮೋದ್, ಇವರು ಜಿ.ಕೆ. ಪ್ರಮೋದ್ ಅಂತ, ಜಿ.ಕೆ. ಪ್ರಮೋದ್ ಮೆಂಟರ್ ಸರ್, ಮೆಂಟರು. ಅದರಲ್ಲಿ ಒಂದು ಅವರಲ್ಲಿ ಒಂದು ಅದ್ಭುತವಾದ ವಿಶೇಷ ಏನು ಹೇಳ್ಬಿಲ್ಲ ನಾನು. ಹೇಳಿ ಸರ್. ಅಣ್ಣ ತಮ್ಮ ಇಬ್ಬರು ವ್ಯಾಪಾರಸ್ಥರು. ಅಣ್ಣ ವ್ಯಾಪಾರ ಮಾಡುತ್ತಿರುತ್ತಾನೆ. ಆಗ ಒಬ್ಬ ಗಿರಾಕಿ ಬಂದು ಕೇಳುತ್ತಾನೆ, ಏನಪ್ಪ ನೀನು ಇಷ್ಟು ದಿವಸ ವ್ಯಾಪಾರವನ್ನು ಚೆನ್ನಾಗಿ ಮಾಡಿಕೊಂಡಿದ್ದೆ, ಏಕೆ ಹೀಗೆ ಸಪ್ಪಗೆ ಕುಳಿತಿದ್ದೀಯಾ, ವ್ಯಾಪಾರವು ಡಲ್ಲಾಗಿದೆಯಲ್ಲ ಎಂದು ಕೇಳುತ್ತಾನೆ. ಆಗ ಅವನು ಹೇಳುತ್ತಾನೆ, ಏನು ತಿಳಿಯದು ನನಗೆ, ಆದರೆ ನೋಡು, ನನ್ನ ತಮ್ಮ ಈಗ ವ್ಯಾಪಾರವೂ ಅಭಿವೃದ್ಧಿಯಾಯಿತು, ಮನೆಯನ್ನು ತೆಗೆದುಕೊಂಡ, ಮಗಳಿಗೆ ಮದುವೆ ಮಾಡಿದ, ಕಾರಿನಲ್ಲಿ ಓಡಾಡುತ್ತಿದ್ದಾನೆ. ಆದರೆ ನನಗ್ಯಾಕೆ ಹೀಗಾಯಿತು ಎಂದು ನಾನು ಚಿಂತೆಯಲ್ಲಿದ್ದೇನೆ ಎಂದು ಕೇಳುತ್ತಾನೆ. ಆಗ ಅವನು ಕೇಳುತ್ತಾನೆ, ನಿನ್ನ ತಮ್ಮ ನಿನಗೆ ಇದರ ಬಗ್ಗೆ ಏನು ಹೇಳಲಿಲ್ಲವೇ ಎಂದು ಕೇಳುತ್ತಾನೆ. ನನಗೇನು ಅವನು ಹೇಳಲಿಲ್ಲ ಎಂಬ ಚಿಂತೆಯಲ್ಲಿ ಅವನು ವ್ಯಥೆಪಡುತ್ತಾನೆ. ಆಗ ಬಂದ ಗಿರಾಕಿ ಹೇಳುತ್ತಾನೆ, ನೀನೇನು ಯೋಚನೆ ಬೇಡ, ನಿನ್ನ ತಮ್ಮ ಹೇಗೆ ಮೇಲಕ್ಕೆ ವ್ಯಾಪಾರವನ್ನು ಎತ್ತಿಕೊಂಡು ಬಂದ ಎಂದು ನನಗೆ ತಿಳಿದಿದೆ. ನಿನಗೆ ಹೇಳುತ್ತೇನೆ, ಸತ್ಯವಾದ ಮಾತನ್ನು ಕೇಳು. ನಿನ್ನ ಅಂಗಡಿಯ ಹತ್ರ ಒಬ್ಬರು ಕುರ್ಚಿಯ ಮೇಲೆ ಅಲ್ಲಿ ದೂರದಲ್ಲಿ ಕುಳಿತು ಪುಸ್ತಕವನ್ನು ಹಿಡಿದಿರ್ತಾರೆ, ನೋಡಿದ್ದೀಯಾ ಎಂದು ಕೇಳ್ತಾನೆ. ಅವರನ್ನು ನಾನು ನೋಡಿದ್ದೇನೆ. ಅವರು ಪ್ರತಿ ಸರಿ ರಾಘವೇಂದ್ರ ಸ್ವಾಮಿಯವರ ದೇವಸ್ಥಾನದಲ್ಲಿ ಬಂದು ನಮಸ್ಕಾರವನ್ನು ಮಾಡಿ ಹೋಗಿರ್ತಾ ಇದೆ. ಅವರನ್ನು ನೋಡಿದ್ದೀನಿ. ಅವರ ಹೆಸರು ಗೊತ್ತು ನನಗೆ, ಜಿ.ಕೆ. ಪ್ರಮೋದ್ ಎಂದು. ಹಾಗಾದರೆ ಬಾ, ಅವರು ಬಿಸ್ನೆಸ್ ಟ್ರಿಕ್ ಗುರು ಮೆಂಟರ್ ಅವರು, ಬಾ ಅವರ ಹತ್ತಿರ ನಿನಗೆ ಪರಿಚಯ ಮಾಡಿಸಿಕೊಡ್ತೇನೆ ಎಂದು ಕರೆದುಕೊಂಡು ಹೋಗುತ್ತಾನೆ. ಆಗ ಅವನು ಹೇಳ್ತಾನೆ, ನೋಡಿ, ಇವರಿಗೆ ವ್ಯಾಪಾರ ತುಂಬ ಕಡಿಮೆಯಾಗಿದೆ, ಹೇಗೆ ಇವರಿಗೆ ಇಂಪ್ರೂವ್ಮೆಂಟ್ ಮಾಡುವುದು ಹೇಳಿಕೊಡಿ ಜಿ.ಕೆ. ಪ್ರಮೋದ್ ಅವರೇ ಎಂದು ಕೇಳ್ತಾನೆ. ಜಿ.ಕೆ. ಪ್ರಮೋದ್ ಅವರು ಬಹಳ ಸರಳ ವ್ಯಕ್ತಿ. ಎಂಥ ಕಷ್ಟದಲ್ಲಿದ್ದವರಿಗೂ ಅವರು ಸಹಾಯವನ್ನು ಮಾಡುತ್ತಾರೆ. ಅಂಥ ಸಮಯದಲ್ಲಿ ಅವನ ಮನಸ್ಸಿನಲ್ಲಿ ಇವನಿಗೆ ಏನಾದರೂ ಒಂದು ದಾರಿಯನ್ನು ತೋರಿಸಬೇಕು ಎಂದು ಅವನಿಗೆ ತಿಳುವಳಿಕೆಯನ್ನು ಹೇಳುತ್ತಾರೆ. ಹೀಗೆ ಮಾಡು ಎಂದು ಬಿಸ್ನೆಸ್ನ ಟ್ರಿಕ್ಸ್ ಹೇಳಿಕೊಡ್ತಾರೆ. ಆಗ ಅವನು 6 ತಿಂಗಳ ನಂತರ ಸ್ವಲ್ಪ ಬಿಸ್ನೆಸ್ ಪಿಕಪ್ ಆಗುತ್ತದೆ. ಅನಂತರ ದೊಡ್ಡ ಹುದ್ದೆಯನ್ನು ಪ್ರಾರಂಭಿಸುತ್ತಾನೆ. ವಿಷಯವಾದ ನಂತರ ತಾನು ಒಂದು ಮನೆಯನ್ನು ತೆಗೆದುಕೊಳ್ಳುತ್ತಾನೆ, ಮಗನಿಗೆ ಮದುವೆ ಮಾಡುತ್ತಾನೆ, ಕಾರನ್ನು ತೆಗೆದುಕೊಳ್ಳುತ್ತಾನೆ, ಆನಂದವಾಗಿ ಇರುತ್ತಾನೆ. ಆಗ ಬಂದು ಜಿ.ಕೆ. ಪ್ರಮೋದ್ ಅವರಿಗೆ ಧನ್ಯವಾದವನ್ನು ಹೇಳಿ ಅವರಿಗೆ ಪುಷ್ಪವನ್ನು ಕೊಟ್ಟು, ನಿಮ್ಮಿಂದ ನಾನು ಇಂದು ಮೇಲಕ್ಕೆ ಬಂದಿದ್ದೇನೆ ಎಂದು ಹೇಳುತ್ತಾನೆ. ಹಾಗೆ ಎಲ್ಲರಿಗೂ ಸಂತೋಷವಾದಂತಹ ಒಂದು ವಿಷಯವನ್ನು ಇಂದು ನಿಮ್ಮ ಮುಂದೆ ನಾವು ಹೇಳಬೇಕು ಎಂದು ತಿಳಿದಿದ್ದೇವೆ. ಏಕೆಂದರೆ ನೀವು ಎಲ್ಲರೂ ಬಂದಿರುವವರು ದೊಡ್ಡ ದೊಡ್ಡ ಬೇಕರಿಯವರು, ದೊಡ್ಡ ದೊಡ್ಡ ಉದ್ಯೋಗ ಮಾಡ್ತಕ್ಕಂಥವರು. ನೀವು ನಿಮ್ಮಂಥ ಕೆಳಮಟ್ಟದವರಿಗೆ ಜಿ.ಕೆ. ಪ್ರಮೋದ್ ಅಂತವರು ನಿಮ್ಮಂಥವರು ಸಹಾಯ ಮಾಡಿದರೆ ಅವರು
ಉನ್ನತ ಸ್ಥಾನದಲ್ಲಿ ಬಂದು ತಮ್ಮ ಜೀವನವನ್ನು ಆನಂದದಿಂದ ಕಳೆದು ನಿಮ್ಮನ್ನು ಸದಾ ನೆನೆಸಿಕೊಳ್ಳುತ್ತಾ ಅವರು ಕುಟುಂಬದವರು ನೆಮ್ಮದಿಯಾಗಿರುತ್ತಾರೆ ಎನ್ನುವುದಕ್ಕೆ ಇದೇ ಒಂದು ಮಾರ್ಗದರ್ಶನ. ಬನ್ನಿ, GK ಪ್ರಮೋದ್ ಬಿಸ್ನೆಸ್ ಗುರು ಮೆಂಟನರ್ ಇವರ ಟ್ರಿಕ್ಸ್ ಅನ್ನೋ ಗುರು, ಬಿಸ್ನೆಸ್ ಟ್ರಿಕ್ಸ್ ಗುರು ಇವರ ಹತ್ರ ತಿಳಿದುಕೊಳ್ಳಿ. ನೀವು ತಿಳಿದುಕೊಂಡು ನಿಮ್ಮ ಆತ್ಮೀಯ ಸ್ನೇಹಿತರಿಗೂ ಒಂದು ಸಲಹೆಯನ್ನು ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಬೆಳೆಯಿರಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಈ ಖುದ್ದಾಗಿ ನನ್ನ ಮನಸ್ಸಿಗೆ ತಿಳಿದಿರತಕ್ಕಂಥ ವಿಚಾರವನ್ನು ಹೇಳಿದ್ದೇನೆ. ಯೂಟ್ಯೂಬ್ ಮಾಮ ಹುಲಿಕಲ್. ಧನ್ಯವಾದಗಳು. ನಮ್ಮ ಕೇಕ್ವಾಲ ಫೌಂಡರ್ ಅವರು, ನಮ್ಮ ಕರ್ನಾಟಕ ಬೇಕರಿ ಸ್ವೀಟ್ ಅಸೋಸಿಯೇಷನ್ ಟ್ರೆಜರರ್ ಅವರು, ಆಮೇಲೆ ನಮ್ಮ ತಾಜಾ ಮಿಠಾಯಿದು ಫೌಂಡರ್ ಆದರ್ಶ್ ಅಂತ, ನಮ್ಮೂರ ಉಪಹಾರದ್ದು ಫೌಂಡರ್ ಅವರು ಗಣೇಶ್ ಅಂತ, ಇವರು ಮಧು ನಮ್ಮ ಕರ್ನಾಟಕ ಬೇಕರಿ ಸ್ವೀಟ್ ಅಸೋಸಿಯೇಷನ್ ಸೆಕ್ರೆಟರಿ, ಅವರು ನಮ್ಮ ಶ್ರೀನಿವಾಸ್ ಕರ್ನಾಟಕ ಬೇಕರಿ ಜಯಲಕ್ಷ್ಮಿ ಬೇಕರಿ ವೈಸ್ ಪ್ರೆಸಿಡೆಂಟ್, ನಮ್ಮ ಮಾಲೂರ್ ಕೇಶವಯ್ಯಂಗಾರರು, GK ಪ್ರಮೋದ್, ಇವರು GK ಪ್ರಮೋದ್ ಅಂತ, GK ಪ್ರಮೋದ್ ಮೆಂಟರ್ ಸರ್ ಮೆಂಟರ್ ಅದರಲ್ಲಿ